ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾಂ. ಓಂ ದಶಜಗ್ನ ತುಷಾರಾಭಂ ಕ್ಷೀರಾವರ್ಣ ಸೌಧ್ವಂ ನಮಾಮಿ ಶಿಶಿರಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಓಂ ಚಂದ್ರದೇವಾಯ ನಮಃ, ಚಂದ್ರದೇವಾಯ ನಮಃ. ಈ ದಿನದ ವಿಶೇಷತೆ, ಮಾರ್ಚ್ ತಿಂಗಳಲ್ಲಿ 3/3/2026 ಮಂಗಳವಾರ ದಿವಸ ಚಂದ್ರ ಕೇತುಗ್ರಸ್ತ ಚಂದ್ರಗ್ರಹಣ. ಈ ಚಂದ್ರಗ್ರಹಣ ಕಾಲ ಮತ್ತು ಸಮಯ ನಮ್ಮ ಮತ್ತು ಈ ಪ್ರಕೃತಿ ಮೇಲೆ ಯಾವ ರೀತಿ ವಿಕೋಪಗಳು ಮತ್ತು ತೊಂದರೆಗಳು ಉಂಟಾಗಲಿದೆ, ಮತ್ತು ನಮ್ಮ ಭಾರತ ದೇಶಕ್ಕೆ ಮತ್ತು ರಾಜ್ಯದ ಮೇಲೆ ಎಷ್ಟು ಪರಿಣಾಮಗಳು ಬೀರುತ್ತವೆ ಅನ್ನೋದನ್ನು ನೋಡೋಣ. ಫಸ್ಟು ಯಾವ ಸಮಯಕ್ಕೆ ಗ್ರಹಣ ಇದೆ ಅನ್ನೋದನ್ನು ತಿಳಿತಾ ಹೋಗೋಣ. ಮೊದಲಿಗೆ ಯಾವ ರೀತಿ ನೋಡಿ, ಮಂಗಳವಾರ 3ನೇ ತಾರೀಕು 3/3/2026 ಮಂಗಳವಾರ ಚಂದ್ರಗ್ರಹಣ ಆರಂಭ ಆಗ್ತಾ ಇದೆ. ಚಂದ್ರಗ್ರಹಣ ಬಂದು ನಮ್ಮ ಶ್ರೀ ಲಗದ್ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಸ್ಥಾನ ಸಂಸ್ಥೆ ನಮ್ಮ ಗುರುಜಿಯವರಾದ ಶ್ರೀ ಅಮರೇಶ್ ಶಾಸ್ತ್ರಿ ಗುರುಜಿಯವರು ನೋಡಿ, ಸೂರ್ಯ ಚಂದ್ರ ಗ್ರಹಣಗಳು ಮುಂಚೆನೇ ಬರೋಕ್ಕಿಂತ ಮುಂಚೆನೇ ಇಲ್ಲಿ ನಮಗೆ ತಿಳಿಸಿರ್ತಾರೆ. ಇದನ್ನು ನಾವು ಅನುಕೂಲವನ್ನು ಪಡೆಯಬೇಕಾಗಿದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ವರ್ಷಕಾಲ ಯಾವ ಸಮಯಕ್ಕೆ ಏನು ಅಂತ ನಾವು ತಿಳಿಸ್ತಾ ಹೋಗ್ತಾ ಇದ್ದೀವಿ. ಮಂಗಳವಾರ ಮಧ್ಯಾಹ್ನ 3:25 ಬೆಂಗಳೂರು ನಗರಕ್ಕೆ ಮಧ್ಯಾಹ್ನ 3:25 ಸ್ಪರ್ಶಕಾಲ. ಮಧ್ಯಕಾಲ, ಗ್ರಹಣ ಮಧ್ಯಕಾಲ ಬಂದು 5:05 ಮತ್ತು ಮೋಕ್ಷಕಾಲ ಬಂದು 6:45 6:45 ಅಲ್ಲಿಗೆ ಮೋಕ್ಷ ಹೊಂದುತ್ತದೆ. ಅಲ್ಲಿ ಸೂರ್ಯಾಸ್ತ ಆಗಿ ಉದಯ ಯಾವ ಭಾಗದಲ್ಲಿದೆ ಅಲ್ಲಿ ಚಂದ್ರನ ಗ್ರಹಣ ಗೋಚರ ಆಗಲಿದೆ. ಇಲ್ಲಿ ನಮ್ಮ ಭಾರತಕ್ಕೆ ಎಷ್ಟು % ಅಂದರೆ ಓನ್ಲಿ 10-15% ನಮಗೆ ಗೋಚಾರ ಇದೆ ಅಂತ. ಸ್ವಲ್ಪ ಇದ್ರೂ ಗ್ರಹಣ ದೋಷನೇ ಆಗಿರ್ತದೆ. ಈ ಗ್ರಹಣ ದೋಷಕ್ಕೆ ಏನು ಪ್ರಿಕಾಷನರಿ ಆಗಿರಬೇಕು, ಯಾವ ರೀತಿ ನಾವು ದೇವರ ಆರಾಧನೆ ಕೃಪೆಯಿಂದ ನಾವು ಈ ಸೂರ್ಯಚಂದ್ರರು ನಮಗೆ ದೇವತೆಗಳು, ಕಣ್ಣಿಗೆ ಕಾಣುವ ನಿದರ್ಶನ ದೇವರು ಅಂತ. ಆದ್ದರಿಂದ ಸೂರ್ಯಚಂದ್ರರಿಗೆ ಸಂಕಟವಿದ್ದಾಗ ನಾವು ಹೆಚ್ಚು ಅಹಿತ ಸುಖಗಳನ್ನು ದೊರೆತು ನಾವು ದೇವರ ಆರಾಧನೆ ಪೂಜೆಯನ್ನು ಮಾಡೋದರಿಂದ ನಮಗೆ ಕ್ಷಮಾ ಭಾವನೆಗಳು ಸಿಗುತ್ತವೆ ಮತ್ತು ಅನುಷ್ಠಾನಗಳಲ್ಲಿ ತುಂಬ ಫಲಗಳು ಸಿಗುತ್ತವೆ. ಯಾವ ರೀತಿ ಅಂದರೆ, ನಾವು ವರ್ಷ ಮಾಡೋ ಫಲಗಳು ನಾವು ಈ ಗ್ರಹಣ ಸಮಯದಲ್ಲಿ ಏನಾದರೂ ಮಾಡಿದರೆ ಲಾಭ ಅದೃಷ್ಟಗಳು ಹೆಚ್ಚು ದೊರೆಯುತ್ತೆ ಅಂತ ನಮ್ಮ ಋಷಿಮುನಿಗಳು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಇದನ್ನು ಅನುಷ್ಠಾನಗಳನ್ನು ಮಾಡ್ತಾ ಬಂದರೆ ತುಂಬ ಉಪಯುಕ್ತವಾಗಿರ್ತದೆ. ಯಾವ ರೀತಿ ಮಾಡಬೇಕು, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಹೆಚ್ಚು ಜಾಗೃತಿಯನ್ನು ವಹಿಸಬೇಕಾಗುತ್ತದೆ. ಅಂದರೆ ಅದು ಯಾವುದೇ ನೆರಳು ಮತ್ತು ಕಿರಣಗಳು ಅವ್ರ ಮೇಲೆ ಬೀಳಬಾರ್ದು ಅಂತ. ಆ ಕಿರಣಗಳು ಕೆಟ್ಟ ವೈರಸ್ಗಳನ್ನು ಉಂಟು ಮಾಡ್ತವೆ. ಆ ಕಿರಣಗಳು ಬಿದ್ದಾಗ ಅವ್ರಿಗೆ ತೊಂದರೆ ಉಂಟಾಗೋಂಥದ್ದು ಆ ರೀತಿ ಇರುತ್ತದೆ. ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಹೆಚ್ಚು ಎಚ್ಚರ ವಹಿಸಬೇಕಾಗಿರ್ತದೆ. ಮತ್ತು ನಾರ್ಮಲ್ ವಯಸ್ಸಾದವರು, ವಯೋವೃದ್ಧರು ನೋಡಿ, ಉಪವಾಸ ಮಾಡೋದು ಹೆಂಗೆ ನೋಡಿ. ಯಾವ ರೀತಿ ಅಂದರೆ, ಮಧ್ಯಾಹ್ನ 2-2:30 ಸಮಯಕ್ಕೆ ಆರಂಭ ಆಗುತ್ತದೆ. ನಮಗೆ ಸೂರ್ಯ ಇದ್ದಾಗ ಚಂದ್ರ ಕಾಣೋದೇ ಇಲ್ಲ, ಗೋಚರಿಸಲ್ಲ. ಆವಾಗ ಯಾವಾಗ ಕಾಣಿಸುತ್ತೆ ಅಂದರೆ ಸೂರ್ಯ ಅಸ್ತಂಗ ಆದಮೇಲೆ. ಸೂರ್ಯ ಅಸ್ತ ಆಗ್ತಿದ್ದಂಗೆ ಗ್ರಹಣ ಮುಕ್ತಾಯ ಸಮಯ ಬಂದಿದೆ. ಅದು ಅಸ್ತ ಆಗೋದಕ್ಕೂ ಇಲ್ಲಿ ಚಂದ್ರ ಉದಯ ಆಗೋದಕ್ಕೂ, ಚಂದ್ರ ಉದಯೋದಯ ಸಮಯವನ್ನು ನಾವು ತಿಳಿದುಕೊಂಡು ಆಯಾ ಪ್ರಾಂತ್ಯದಲ್ಲಿ ಆಚರಣೆಯನ್ನು ಮಾಡಬೇಕಾಗಿದೆ. ಈ ರೀತಿ ಮಾಡಿ. ಮತ್ತು ಊಟ ಉಪಚಾರಗಳು ಯಾವ ರೀತಿ ಅಂದರೆ, ಸೂರ್ಯಗ್ರಹಣ ಇರಲಿ ಚಂದ್ರಗ್ರಹಣ ಇರಲಿ, ಗ್ರಹಣದ ಮುಂಚಿತೆ 2 ಅವರ್ ಮುಂಚೆನೇ ಊಟ ಮುಗಿಸಿಬಿಡ್ಬೇಕು. ಇಲ್ಲಾಂದರೆ ಗ್ರಹಣ ಮುಗಿದು 1 ಅವರ್, ಇಲ್ಲಿ 6:45 7 ಗಂಟೆ ಮುಗೀತು ಅಂದರೆ 8 ಗಂಟೆ ನಂತರ ನೀವು ಊಟ ಉಪಚಾರವನ್ನು ಮಾಡಿದರೆ ಹೆಲ್ತಿಗೆ ಒಳ್ಳೆಯದು. ಆ ರೀತಿ. ಮತ್ತು ಈ ಪದಾರ್ಥಗಳು, ಹಸಿ ಪದಾರ್ಥಗಳು ಕೆಡಬಾರ್ದು. ಯಾವ ರೀತಿ ಮಾಡಬೇಕು ಗುರುಗಳೇ ಅಂದರೆ, ಈ ದರ್ಬೆಯನ್ನು ಹಾಕಿಡೋಂಥದ್ದು. ಈ ದರ್ಬೆಯನ್ನು ಹಾಕಿಟ್ರೆ ಇಲ್ಲಿ ನಮಗೆ ಊಟದ ಪದಾರ್ಥಗಳು ಕೆಡೋದಿಲ್ಲ ಅಂತ ನಮ್ಮ ಹಿರಿಯರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ಇಡೋದ್ರಿಂದ ಸೈಂಟಿಫಿಕ್ಕಾಗಿ ಅದು ನಮಗೆ ಒಳ್ಳೆಯದನ್ನೇ ಕೊಡುತ್ತದೆ. ಆ ರೀತಿ ಮಾಡಿ ನೋಡಿ. ಗೋಚಾರ ಫಲಗಳು ಯಾವ ರೀತಿ ಇದೆ, ಯಾವ ನಕ್ಷತ್ರದಲ್ಲಿ ಇದು ನಡೀತಾ ಇದೆ, ಯಾವ ರಾಶಿಯಲ್ಲಿ ನಡೀತಾ ಇದೆ. ಸಿಂಹ ರಾಶಿಯಲ್ಲಿ ಚಂದ್ರ ಇರೋದು. ಸಿಂಹರಾಶಿ ಪುಬ್ಬ ನಕ್ಷತ್ರ 2ನೇ ಚರಣದಲ್ಲಿ ಇರುತ್ತದೆ ಆ ಸಮಯಕ್ಕೆ. ಆದ್ದರಿಂದ ಪುಬ್ಬ ನಕ್ಷತ್ರದಲ್ಲೇ ಇದು ಗ್ರಹಣ ಸಂಭವಿಸ್ತದೆ ಪೂರ್ಣ. ಮಖ, ಪುಬ್ಬ, ಉತ್ತರ ಹಿಂದಿನ ಮತ್ತು ಮುಂದಿನ ನಕ್ಷತ್ರಗಳು ಯಾವುದೇ ಗ್ರಹಣಗಳು ನಡೆದರೆ ಆ ಸಮಯದಲ್ಲಿ ಸುಟ್ಟು ಕರಕಲಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ
ನಾವು ಹಿಂದೆ ಮುಂದೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಈ ಅಮಾವಾಸ್ಯೆ ಹಿಂದೆ ಮುಂದೆನೂ ಮಾಡಲ್ಲ, ನಾವು ಹುಣ್ಣಿಮೆ ಹಿಂದೆ ಮುಂದೆನೂ ಮಾಡಲ್ಲ. ಅದೇ ರೀತಿ ಗ್ರಹಣ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು, ತೊರಿಬೇಕು ಅಂತ. ಆ ಸಮಯದಲ್ಲಿ 3 ದಿನ ನಾವು ತೊರೆದ್ರೆ ತುಂಬ ಉತ್ತಮ ಆಗಿರ್ತದೆ. ಈ ಪುಬ್ಬ ನಕ್ಷತ್ರದಲ್ಲಿ ನಡೆಯೋದ್ರಿಂದ ಆ ಸಮಯದಲ್ಲಿ ತಾತ್ಕಾಲಿಕ ಕುಂಡ್ಲಿ ಯಾವ ರೀತಿ ಇದೆ ಅಂದರೆ, ಮಿಥುನ ಲಗ್ನವಾಗಿ ಲಗ್ನಕ್ಕೆ ಗುರು ವಕ್ರನಾಗಿರೋದು ನೋಡಿ. 3ನೇ ಸ್ಥಾನದಲ್ಲಿ ಕೇತು ಚಂದ್ರಗ್ರಸ್ತ ಕೇತುಗ್ರಸ್ತ ಚಂದ್ರಗ್ರಹಣ. ಇದು ಕೆಂಪು ವರ್ಣ, ರೆಡ್ ಮೂನ್ ಅಂತ ಈ ಗ್ರಹಣದ ಹೆಸರಾಗಿರ್ತದೆ. ಇಲ್ಲಿ 3ನೇ ಮನೆಯಲ್ಲಿ ಕೇತು ಚಂದ್ರ ಇರುವಂಥದ್ದು. 9ನೇ ಮನೆಯಲ್ಲಿ ಹೆಚ್ಚು ಗ್ರಹಗಳು ಸಂಯೋಗ ಆಗಿದೆ. ಇಲ್ಲಿ ರಾಹು ರವಿ ಸಂಯೋಗ ಮತ್ತು ಕುಜ ರಾಹು ಸಂಯೋಗ, ಸಂಧಿ ದೋಷ. ತುಂಬ ಅಲರ್ಟ್ ಆಗಿರಬೇಕು. ವಾಹನಗಳು ದುರ್ಘಟನೆಗಳು ತುಂಬ ಸಂಭವಿಸವು ಜಾಸ್ತಿ ಇರುತ್ತದೆ. ಏನಂದರೆ ಈ ಗ್ರಹಣ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳು ಏನಂದರೆ, ಮನಸ್ಸು ಅವರ ಕಂಟ್ರೋಲಲ್ಲಿ ಉಳಿಯಲ್ಲ. ವೈಬ್ರೇಷನ್, ಈ ಭೂಮಿ ಮೇಲೆ ವೈಬ್ರೇಷನ್ ಜಾಸ್ತಿ ಇರುತ್ತದೆ ಅಂತ. ಕೆಟ್ಟ ದುಷ್ಟಶಕ್ತಿಗಳು ವೈಬ್ರೇಷನ್ ಜಾಸ್ತಿ ಇರೋದ್ರಿಂದ ನಾವು ಜಾಗೃತ ಅವಸ್ಥೆಯಲ್ಲಿ ಇರಬೇಕು. ನಾವು ಮೈ ಮರಿಬಾರ್ದು. ಆ ಗ್ರಹಗಳಿಗೆ ಎಷ್ಟು ಸ್ಥಿತಿ ಇದ್ದಾಗ ನಾವು ಎಚ್ಚರವಾಗಿದ್ದು ನಾವು ಸೇಫ್ ಮಾಡ್ಕೋಬೇಕು. ಆ ಕ್ಷಣ ನೋಡಿ, ಆ ಸಮಯ ಬಂದು ಹೋಯ್ತಂದರೆ ಮತ್ತೆ 100 ಕಾಲ ವಾಯಿಸು ಅಂತ. ಆ ರೀತಿ ನಾವು ಆ ಸಮಯವನ್ನು ಕಡಿಬೇಕು. ಅದು ಕೆಟ್ಟ ಸಮಯ ಬಂದಾಗ ನಾವು ಅದರಿಂದ ದೂರ ಇರೋವಂಥದ್ದು ಮಾಡಬೇಕು. 9ನೇ ಮನೆಯಲ್ಲಿ ರವಿ ರಾಹು ಇರೋದು, ಕುಜ ರಾಹು ಸಂಧಿ ಇರೋದು, ಬುಧ ರಾಹು ಇರೋದು, ಲಗ್ನಾಧಿಪತಿನೂ ಆ ರೀತಿ ಸಂಯೋಗದಲ್ಲಿರೋದ್ರಿಂದ, ಮತ್ತು 10ನೇ ಮನೆಯಲ್ಲಿ ಶನಿ ಶುಕ್ರ, ಉಚ್ಚ ಶುಕ್ರ ಶನಿ ಸಂಯೋಗ ಇರೋಂಥದ್ದು. ಈ ರೀತಿ ಗ್ರಹ ಸ್ಥಿತಿಗಳು ಇದೆ. ವಿಶೇಷವಾಗಿ ಸಿಂಹ ರಾಶಿ ಮತ್ತು ಕುಂಭ ರಾಶಿಯವರ ಮೇಲೆ, ಮತ್ತು ಧನಸ್ಸು ಮೀನರಾಶಿಯಲ್ಲಿ ಶನಿ ಇರೋದು, ಮತ್ತು ಮಿಥುನ ರಾಶಿ ಲಗ್ನ ಇರೋವಂಥದ್ದು. ಈ ರೀತಿ 4 ಗ್ರಹಗಳ ರಾಶಿಗಳಿಗೆ ಸ್ವಲ್ಪ ಹೆಚ್ಚು ಎಚ್ಚರವನ್ನು ವಹಿಸಬೇಕಾಗ್ತದೆ. ಒಟ್ಟಾರೆಯಾಗಿ ಈ ರಾಶಿ ಇರಲಿ ಲಗ್ನ ಇರಲಿ ನಕ್ಷತ್ರದವರು ವಿಶೇಷ ದಾನಗಳನ್ನು ಮಾಡೋಂಥದ್ದು. ಅಕ್ಕಿ, ಹುರುಳೆಕಾಳು, ಉದ್ದಿನಬೇಳೆ ಈ ರೀತಿ ದಾನ ಮಾಡಿ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಈ ಗ್ರಹಣ ಕಳೆದು 8 ಗಂಟೆ ನಂತರ ನೀವು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಕೊಟ್ಟು ಬರೋಂಥದ್ದು. ಇಲ್ಲಾಂದರೆ ದೇವಸ್ಥಾನಕ್ಕೆ ಕ್ಲೋಸ್ ಆದರೆ ಮರುದಿನ ಹೋಗಿ ಬುಧವಾರ ಕೊಟ್ಟು ಬರೋಂಥದ್ದು. ಈ ರೀತಿ ಮಾಡಿ ನಿಮ್ಮ ಗ್ರಹಗಳ ದೋಷಗಳನ್ನು ಸರಿಪಡಿಸ್ಕೋಬೇಕು. ಯಾವ ರೀತಿ ಅನುಷ್ಠಾನಗಳನ್ನು ಮಾಡ್ಕೋಬೇಕು ಅವರವರ ಚಿಂತನೆಗೆ ಬಿಟ್ಟಿದ್ದು. ಏನಾದರೂ ಶಕ್ತಿಗಳನ್ನು, ಯಂತ್ರಗಳನ್ನು, ಪೂಜೆಗಳನ್ನು ಮಾಡೋದಿದ್ರೆ ವಿಶೇಷ ಈ ಫಲಗಳು ಇರುತ್ತದೆ. ಏನಾದರೂ ಇವತ್ತು ನಾವು ಮಂತ್ರ ದೀಕ್ಷೆ ತಗೋಬೇಕು, ಆ ಮುಂಚೆನೇ ನೀವು ತೊಗೊಂಡಿಟ್ಕೊಂಡು ಆ ದಿನ ನೀವು ಪಠನೆ ಮಾಡಿದ್ದೆ ಆದರೆ ತುಂಬ ಶ್ರೇಷ್ಠಗಳು, ಶಕ್ತಿ ಪವರ್ಫುಲ್ ಆಗ್ತದೆ. ಹಿಂದೆ ಋಷಿಮುನಿಗಳಾಗಲಿ ಈಗಿನ ಕಾಲದವರಾಗಲಿ ಹೆಚ್ಚು ಗ್ರಹಣ ಸಮಯದಲ್ಲೇ ಸಿದ್ಧಿ ಫಲಗಳನ್ನು ಪಡಿತಾ ಹೋಗ್ತಾರೆ. ಅದನ್ನು ಗುಟ್ಟಾಗಿಟ್ಟಿರ್ತಾರೆ. ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಹೇಳಿ ಬಯಸುತ್ತೇವೆ. ನೀವು ಸಹ ನೀವು ಮನೆಯಲ್ಲೇ ಇಟ್ಕೊಂಡು ನೋಡಿ, ನದಿ ನೀರ ತೀರಗಳಲ್ಲಿ ನಿಂತು ಅರ್ಧ ನೀರಲ್ಲಿ ನಿಂತು ಅನುಷ್ಠಾನಗಳನ್ನು ಮಾಡಬೇಕು. ಕೊನೆಯ ಪಕ್ಷ ಮನೆಯಲ್ಲೇ ನೀರು ವ್ಯವಸ್ಥೆ ಇದ್ದರೆ ಮಾಡ್ಬೋದು. ಇಲ್ಲಾಂದರೆ ಒಂದು ಚಂಬಿಗೆಯಲ್ಲಿ ನೀರನ್ನಿಟ್ಟು ನಾವು ಒಂದು ದಾರ ಸೂತ್ರ ಇಟ್ಕೊಂಡು ಮಂತ್ರ ಪಠನೆಗಳನ್ನು, ಶಿವನ ಆರಾಧನೆ, ಚಂದ್ರ ಅಂದರೆ ಶಿವ, ಹೆಚ್ಚೆಚ್ಚಾಗಿ ಶಿವನ ಆರಾಧನೆ ಮಾಡಿದರೆ ತುಂಬ ಲಾಭಗಳು ದೊರೀತಾ ಹೋಗ್ತವೆ. ಇಷ್ಟು ಹೇಳಿ ಈ ದಿನದ ಗ್ರಹಣ, ರೆಡ್ ಮೂನ್ ಚಂದ್ರಗ್ರಹಣದ ವಿಶೇಷ ಫಲಾಫಲಗಳನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳಬಯಸುತ್ತೇನೆ. ಧನ್ಯವಾದಗಳು. ಶಿವಾರ್ಪಣಮಸ್ತು.